ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ಸೆಷನಲ್ಲಿ ನಾನು BA ಅಂತಿಮ ವರ್ಷದ ಮೆಡಿಕಲ್ ಸೋಷಿಯಾಲಜಿ ಅನ್ನುವಂಥ ಪೇಪರಲ್ಲಿ ಸೆಕೆಂಡ್ ಚಾಪ್ಟರ್ನ ಒಂದು ಸೆಷನನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಚಾಪ್ಟರ್ ಹೆಸರು ಬಂದು ಕನ್ಸ್ಟ್ರಕ್ಟಿಂಗ್ ಇಲ್ನೆಸ್ ಆ್ಯಂಡ್ ಹೆಲ್ತ್. ಸೊ ಆರೋಗ್ಯ ಮತ್ತು ಅನಾರೋಗ್ಯದ ಬಗೆಗೆ ಸಂರಚನೆಯನ್ನು ಕುರಿತು ಇದರಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಸೊ ನಾನು ತೆಗೆದುಕೊಂಡಂಥ ಟಾಪಿಕ್ಕು ಕನ್ಸ್ಟ್ರಕ್ಷನ್ ಆಫ್ ಇಲ್ನೆಸ್, ಹೆಲ್ತ್ ಆ್ಯಂಡ್ ಇಲ್ನೆಸ್ ಆಸ್ ಸೋಷಿಯಲ್ ಕನ್ಸ್ಟ್ರಕ್ಷನ್, ಡೆಫಿನೇಷನ್, ಬಯೋಮೆಡಿಕಲ್ ಮಾಡೆಲ್ ಅನ್ನುವಂಥ ವಿಚಾರದ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪರಿಚಯಾತ್ಮಕವಾಗಿ, ಹೆಲ್ತ್ ಈಸ್ ಎ ವೆರಿ ಕ್ರೂಷಿಯಲ್ ಅಂಡ್ ಎವ್ರಿಬಡಿ ವಾಂಟ್ಸ್ ಟು ಬಿ ಹೆಲ್ದಿ. ಸೊ ಪ್ರತಿಯೊಬ್ಬರು ಕೂಡ ತಾವು ಆರೋಗ್ಯವಂತರಾಗಿ ಇರಬೇಕು ಅನ್ನುವಂಥ ಒಂದು ಬಯಕೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದು ನಮಗೆ ಜ್ಞಾನವನ್ನು ಒದಗಿಸಿಕೊಡುತ್ತೆ. ದಿ ಇಲ್ನೆಸ್ ಅಂಡ್ ಹೆಲ್ತ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ವ್ಯೂಸ್. ಸೊ ಆರೋಗ್ಯ ಅನಾರೋಗ್ಯ ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಿ ಕನ್ಸ್ಟ್ರಕ್ಷನ್ ಆಫ್ ಮೀನಿಂಗ್ ಆಫ್ ಇಲ್ನೆಸ್ ಅಂಡ್ ಹೆಲ್ತ್ ಈಸ್ ಸೋ ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್. ಸೊ ಮೆಡಿಕಲ್ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಇದು ತುಂಬಾ ವೈಜ್ಞಾನಿಕವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅನಾರೋಗ್ಯವನ್ನು ಕೂಡ ನಾವು ವೈಜ್ಞಾನಿಕವಾಗಿ ಮತ್ತೆ ತಾಂತ್ರಿಕ ದೃಷ್ಟಿಕೋನದಿಂದ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇನ್ ಸೋಷಿಯಾಲಜಿ ಆಫ್ ಹೆಲ್ತ್, ದಿ ಇಲ್ನೆಸ್ ಅಂಡ್ ಹೆಲ್ತ್ ಈಸ್ ಡಿಫೈನ್ಡ್ ಇನ್ ಎ ಕಮ್ಯುನಿಟಿ ವ್ಯೂ ಪಾಯಿಂಟ್. ಸೊ ಸಮಾಜಶಾಸ್ತ್ರದ ಒಂದು ಭಾಗವಾದಂಥ ಒಂದು ಶಾಖೆಯಾದಂಥ ಮೆಡಿಕಲ್ ಸೋಷಿಯಾಲಜಿ ಅನ್ನುವಂಥದ್ರಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯ ಅನ್ನುವಂಥದನ್ನ ಸಮುದಾಯದ ದೃಷ್ಟಿಕೋನದಿಂದ ಅಧ್ಯಯನವನ್ನು ಮಾಡಲಾಗುತ್ತೆ. ದ ಸೋಷಿಯಾಲಜಿಕಲ್ ವ್ಯೂ ಈಸ್ ಆನ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಅಬೌಟ್ ಇಲ್ನೆಸ್ ಅಂಡ್ ಹೆಲ್ತ್. ಆರೋಗ್ಯ ಮತ್ತು ಅನಾರೋಗ್ಯದ ಬಗೆಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಬಯೋಮೆಡಿಕಲ್ ಮಾಡೆಲ್ ಈಸ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಟು ಬಿ ಲರ್ನ್ಡ್. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಬಯೋಮೆಡಿಕಲ್ ಮಾಡೆಲ್ ಅನ್ನುವಂಥದ್ದು ಕೂಡ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. ಸೊ ಮೀನಿಂಗ್ ಆಫ್ ಇಲ್ನೆಸ್, a condition in which the body or mind is harmed because an organ or part is unable to work as it is usually does. Disease or illness. Cambridge Academic ಕಂಟೆಂಟ್ ಡಿಕ್ಷನರಿಯಲ್ಲಿ ಈ ರೀತಿಯಾದಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎ ಕಂಡೀಷನ್ ಇನ್ ವಿಚ್ ದ ಬಾಡಿ ಆರ್ ಮೈಂಡ್ ಈಸ್ ಹಾರ್ಮ್ ಬಿಕಾಸ್ ಆನ್ ಆರ್ಗನ್ ಆರ್ ಪಾರ್ಟ್ ಈಸ್ ಅನೇಬಲ್ ಟು ವರ್ಕರ್ಸ್. ಅಂದರೆ ಇಲ್ನೆಸ್ ಅಂತ ಹೇಳಿದ್ರೆ ಯಾವ ಸ್ಥಿತಿಯನ್ನ ನಾವು ಅನಾರೋಗ್ಯ ಸ್ಥಿತಿ ಅಂತ ಕರಿತೀವಿ ಅಂತ ಹೇಳಿದ್ರೆ, ನಮಗೆ ಯಾವುದಾದ್ರೂ ಒಂದು ರೋಗ ಬಂದಿದೆ, ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗಕ್ಕೆ ಗಾಯ ಆಗಿದೆ ಅಥವಾ ನೋವಾಗ್ತಾ ಇದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ನಾವು ಇಲ್ ಹೆಲ್ತ್ ಅಥವಾ ಸಿಕ್ನೆಸ್ ಅಂತ ಕರಿತೀವಿ ಅಥವಾ ಡಿಸೀಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಸೊ ದಿ ಸಿಂಪಲ್ ಮೀನಿಂಗ್ ಆಫ್ ಇಲ್ನೆಸ್ ಈಸ್ ಅನ್ಹೆಲ್ತ್ ಕಂಡೀಷನ್ which is to be treated according to the doctor's diagnosis on the basis of symptoms. ಅಂದ್ರೆ ಇಲ್ಲಿ ಅನಾರೋಗ್ಯ ಸ್ಥಿತಿ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ, ಯಾವುದಕ್ಕೆ ಚಿಕಿತ್ಸೆ ಕೊಡಬೇಕಾಗಿರುತ್ತೋ ಅಥವಾ ಎಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇದೆಯೋ ಆ ಒಂದು ಸ್ಥಿತಿಯನ್ನ ನಾವು ಅನಾರೋಗ್ಯ ಸ್ಥಿತಿ ಅಂತ ಕರಿಬಹುದು ಅಂತ. ಮೀನಿಂಗ್ ಆಫ್ ಹೆಲ್ತ್. ಸೊ ಆರೋಗ್ಯದ ಒಂದು ಅರ್ಥವನ್ನು ನಾವು ನೋಡೋದಾದ್ರೆ, ದಿ ವರ್ಡ್ ಹೆಲ್ತ್ ರೆಫರ್ಸ್ ಟು ಎ ಸ್ಟೇಟ್ ಕಂಪ್ಲೀಟ್ ಎಮೋಷನಲ್ ಅಂಡ್ ಫಿಸಿಕಲ್ ವೆಲ್ ಬೀಯಿಂಗ್. ಸೊ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರುವಂಥದ್ದನ್ನೇ ನಾವು ಆರೋಗ್ಯಕರ ಸ್ಥಿತಿ ಅಂತ ಕರಿಬಹುದು ಅಂತ. ಹೆಲ್ತ್ ಕೇರ್ ಎಕ್ಸಿಸ್ಟ್ ಟು ಹೆಲ್ಪ್ ಪೀಪಲ್ ಮೇಂಟೈನ್ ಇನ್ ದಿಸ್ ಆಪ್ಟಿಮಲ್ ಸ್ಟೇಟ್ ಆಫ್ ಹೆಲ್ತ್. ಸೊ ಹೆಲ್ತ್ ಕೇರ್ ಅನ್ನುವಂಥದ್ದು ಆರೋಗ್ಯದ ಬಗೆಗೆ ಗಮನವನ್ನ ಹರಿಸುವಂಥದ್ದು ಏನಿದೆ ಅದು ಜನ ತಾವು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡಿರುವಂಥದ್ದು ಅಂತ ಹೇಳಬಹುದು. ಗುಡ್ ಹೆಲ್ತ್ ಈಸ್ ಎ ಸೆಂಟರ್ ಫಾರ್ ಹ್ಯಾಂಡಲ್ ಸ್ಟ್ರೆಸ್ ಅಂಡ್ ಲಿವಿಂಗ್ ಲಾಂಗರ್ ಮೋರ್ ಆಕ್ಟಿವ್ ಲೈಫ್. ಸೊ ಹೆಲ್ದಿ ಅಂತ ಹೇಳಿದ್ರೆ, ಆರೋಗ್ಯದ ಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಮತ್ತೆ ಹೆಚ್ಚು ವರ್ಷಗಳ ಕಾಲ ಬದುಕುವಂಥದ್ದು, ಮತ್ತೆ ತುಂಬಾ ಆಕ್ಟಿವ್ ಆಗಿ ನಮ್ಮ ಜೀವನವನ್ನ ನಡೆಸುವಂಥದ್ದೇ ಇದರ ಮುಖ್ಯವಾದಂಥ ಅರ್ಥ ಅಂತ ತಿಳ್ಕೊಳ್ಬಹುದು. ಮೀನಿಂಗ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇಲ್ನೆಸ್ ಅಂಡ್ ಹೆಲ್ತ್ ಅಂದ್ರೆ ಏನು ಅಂತ. ಸೋಷಿಯಲ್ ಕನ್ಸ್ಟ್ರಕ್ಷನಿಸಮ್ ಹೋಲ್ಡ್ಸ್ ದಟ್ ಇಂಡಿವಿಜುವಲ್ಸ್ ಅಂಡ್ ಗ್ರೂಪ್ ಪ್ರೊಡ್ಯೂಸ್ ದೇರ್ ಓನ್ ಕಾನ್ಸೆಪ್ಷನ್ಸ್ ಆಫ್ ರಿಯಾಲಿಟಿ ಅಂಡ್ ದಟ್ ನಾಲೆಡ್ಜ್ ಇಟ್ ಸೆಲ್ಫ್ ಈಸ್ ದಿ ಪ್ರಾಡಕ್ಟ್ ಆಫ್ ಸೋಷಿಯಲ್ ಡೈನಮಿಕ್ಸ್. ಸೊ ಆರೋಗ್ಯ ಮತ್ತು ಅನಾರೋಗ್ಯದ ಬಗ್ಗೆ ಸಮಾಜ ಅಥವಾ ಜನ ತಮ್ಮದೇ ಆದಂಥ ಕೆಲವು ಕಲ್ಪನೆಗಳನ್ನ ಅಥವಾ ಊಹೆಗಳನ್ನ ಅಥವಾ ಜ್ಞಾನವನ್ನ ಹೊಂದಿರ್ತಾರೆ ಅನ್ನುವಂಥದ್ದು. ದೇರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ದಿ ಮೆಡಿಕಲ್ ನೋಷನ್ ಆಫ್ ಡಿಸೀಸ್ ಅಂಡ್ ದಿ ಸೋಷಿಯಲ್ ಕನ್ಸ್ಟ್ರಕ್ಷನ್ ಕಾನ್ಸೆಪ್ಟ್ ಆಫ್ ಇಲ್ನೆಸ್.
ಅಂದ್ರೆ ನಾವು ಅನ್ಕೊಳ್ಳೋದು ಆರೋಗ್ಯ ಅನಾರೋಗ್ಯದ ಬಗ್ಗೆ ಏನಿದೆ ಇದು ಮೆಡಿಕಲಿ ಮತ್ತೆ ಸೈಂಟಿಫಿಕಲಿ ಯಾವ ರೀತಿ ನಾವು ಅಧ್ಯಯನ ಮಾಡ್ತೀವಿ ಅದಕ್ಕಿಂತ ಭಿನ್ನವಾಗಿ ಇದು ಇರತ್ತೆ. ಮತ್ತೆ ಡಿಫ್ರೆಂಟ್ ವ್ಯೂಸ್ ಆಫ್ ಇಲ್ನೆಸ್ ಅಂಡ್ ಹೆಲ್ತ್. ಸೊ ಆರೋಗ್ಯ ಮತ್ತು ಅನಾರೋಗ್ಯದ ಬಗೆಗೆ ವಿವಿಧ ದೃಷ್ಟಿಕೋನಗಳನ್ನ ನಾವು ನೋಡ್ತೀವಿ. ಯಾವುದರ ಆಧಾರದ ಮೇಲೆ ನಾವು ಆರೋಗ್ಯವಂತರು ಅಥವಾ ಅನಾರೋಗ್ಯವಂತರು ಅಂತ ಕರಿತೀವಿ ಅನ್ನುವಂಥದ್ದು. ಫಿಸಿಕಲ್ ವ್ಯೂ, ಸೊ ಭೌತಿಕವಾದಂತಹ ಒಂದು ದೃಷ್ಟಿಕೋನ, ಮೆಡಿಕಲ್ ವ್ಯೂ, ಸೈಕೊಲಾಜಿಕಲ್ ವ್ಯೂ, ಸೋಷಿಯಲ್ ಆರ್ ಸೋಶಿಯಾಲಜಿಕಲ್ ವ್ಯೂ, ಸ್ಪಿರಿಚುವಲ್ ವ್ಯೂ, ಪರ್ಸನಲ್ ವ್ಯೂ, ಫಿಸಿಯಲಾಜಿಕಲ್ ವ್ಯೂ, ಬಯೋಲಾಜಿಕಲ್ ವ್ಯೂ. ಸೊ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಾವು ಆರೋಗ್ಯ ಮತ್ತು ಅನಾರೋಗ್ಯವನ್ನ ಇಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಪ್ರತಿಯೊಂದು ದೃಷ್ಟಿಕೋನದಿಂದಲೂ ಕೂಡ ಬೇರೆ ಬೇರೆ ರೀತಿಯಾದಂತ ಅರ್ಥವನ್ನ ನಾವು ಗ್ರಹಿಸುವಂತದನ್ನ ಕಾಣಬಹುದು. ಬಯೋಮೆಡಿಕಲ್ ಮಾಡೆಲ್ ಅಂದ್ರೆ ಏನು ಅಂತ. ದಿ ಬಯೋಮೆಡಿಕಲ್ ಮಾಡೆಲ್ ಆಫ್ ಮೆಡಿಸಿನ್ ಹ್ಯಾಸ್ ಬೀನ್ ಅರೌಂಡ್ ಸೈನ್ಸ್ ಅಂಡ್ mid 19th century as a predominant model used by the physicians to diagnose diseases. ಅಂದ್ರೆ ಆರೋಗ್ಯ ಅನಾರೋಗ್ಯ ಸ್ಥಿತಿಯನ್ನ ಕಂಡುಕೊಳ್ಳೋದಕ್ಕೆ 19th ಸೆಂಚುರಿಯಲ್ಲಿ ಕಂಡುಕೊಂಡಂತಹ ಫಿಸಿಷಿಯನ್ಸ್, ಡಾಕ್ಟರ್ಸ್ಗಳು ಕಂಡುಕೊಂಡಂತಹ ಒಂದು ವಿಶೇಷವಾದಂತಹ ಚಿಕಿತ್ಸಾ ವಿಧಾನ ಅಂತಾನೆ ನಾವು ಹೇಳಬಹುದು. ಅಕಾರ್ಡಿಂಗ್ ಟು ದಿ ಬಯೋಮೆಡಿಕಲ್ ಮಾಡೆಲ್, ಹೆಲ್ತ್ ಕಾನ್ಸ್ಟಿಟ್ಯೂಟ್ಸ್ ದ ಫ್ರೀಡಮ್ ಫ್ರಮ್ ಡಿಸೀಸ್, ಪೇನ್ ಆರ್ ಡಿಫೆಕ್ಟ್ ಮೇಕಿಂಗ್ ದಿ ನಾರ್ಮಲ್ ಹ್ಯೂಮನ್ ಕಂಡೀಷನ್ ಹೆಲ್ದಿ. ಸೊ ಇಲ್ಲಿ ಬಯೋಮೆಡಿಕಲ್ ಮಾಡೆಲ್ ಏನಿದೆ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಹೆಲ್ತ್ ಕಾನ್ಸ್ಟಿಟ್ಯೂಟ್ಸ್ ದಿ ಫ್ರೀಡಮ್ ಫಾರ್ ಡಿಸೀಸ್, ಅಂದ್ರೆ ನಾವು ಅನಾರೋಗ್ಯ ಸ್ಥಿತಿಯಿಂದ ಹೊರಗಡೆ ಬರುವಂಥದ್ದು ಮತ್ತೆ ನೋವಿನ ಸ್ಥಿತಿಯಿಂದ ಹೊರಗಡೆ ಬರುವಂಥದ್ದು. ಡಿಫೆಕ್ಟ್ ಮೇಕಿಂಗ್ ದಿ ನಾರ್ಮಲ್ ಹ್ಯೂಮನ್ ಕಂಡೀಷನ್, ಅಂದ್ರೆ ಡಿಫೆಕ್ಟ್ಸ್ ಏನಿದೆ ಅವನ ಜೀವನದಲ್ಲಿ ಅದನ್ನ ನಿವಾರಣೆ ಮಾಡಿ ಹೆಲ್ದಿ ಕಂಡೀಷನ್ ಅಲ್ಲಿ ಅವನು ಜೀವನ ಮಾಡೋ ಹಾಗೆ ಮಾಡುವಂತಹ ಉದ್ದೇಶವನ್ನ ಈ ಬಯೋಮೆಡಿಕಲ್ ಅನ್ನುವಂತಹ ಒಂದು ವಿಶೇಷ ಚಿಕಿತ್ಸಾ ಪದ್ಧತಿ ಹೊಂದಿದೆ ಅಂತ ಹೇಳಲಾಗುತ್ತೆ. ಮೌಸ್ ಮಾಡೆಲ್ ಆಫ್ ಬಯೋಮೆಡಿಸಿನ್ ಟ್ರೀಟ್ಮೆಂಟ್ ವಾಸ್ ಇಂಟ್ರೊಡ್ಯೂಸ್ಡ್ ಟು ಟ್ರೀಟ್ ಹ್ಯೂಮನ್ ಇಲ್ನೆಸ್, ಅಂದ್ರೆ ಮೊದಲು ಒಂದು ಹೊಸ ವಿಧಾನವನ್ನ ಕಂಡುಕೊಂಡಾಗ ಮಾನವನ ಚಿಕಿತ್ಸೆಯ ಕುರಿತು ಅದನ್ನ ಮೊದಲು ರ್ಯಾಟ್ನ ಮೇಲೆ ಅಂದ್ರೆ ಇಲಿಯ ಮೇಲೆ ಅದರ ಪ್ರಯೋಗವನ್ನ ಮಾಡಿ ಅದರ ಮೇಲೆ ಪರಿಣಾಮ ಹೇಗಾಗುತ್ತೆ ಅನ್ನುವಂಥದ್ದನ್ನ ನೋಡಿ ಆ ನಂತರ ಮಾನವರುಗಳ ಮೇಲೆ ಅದನ್ನ ಪ್ರಯೋಗ ಮಾಡುವಂತಹ ಒಂದು ಸ್ಥಿತಿ ಈ ಬಯೋಮೆಡಿಕಲ್ ಸಿಸ್ಟಮ್ ಅಂತ ನಾವು ಹೇಳಬಹುದು. ಸೊ ಈ ಒಂದು ಸ್ಲೈಡ್ ಅಲ್ಲಿ ನಾನು ಕನ್ಕ್ಲೂಷನ್ ಅನ್ನ ಮಾಡೋದಾದ್ರೆ, ಇಲ್ನೆಸ್ ಅಂಡ್ ಹೆಲ್ತ್ ಆರ್ ಟು ಬಿ ಸೀನ್ ಇನ್ ಡಿಫರೆಂಟ್ ಆಂಗಲ್. ಸೊ ಆರೋಗ್ಯ ಮತ್ತು ಅನಾರೋಗ್ಯ ಸ್ಥಿತಿ ಅನ್ನುವಂಥನ್ನ ನಾವು ಹಲವಾರು ದೃಷ್ಟಿಕೋನಗಳಿಂದ ನಾವು ನೋಡಬಹುದು. ಯಾವುದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾವುದನ್ನು ಸರಿ ಅಂತಾನೂ ಕೂಡ ಸಂಪೂರ್ಣವಾಗಿ ಹೇಳಕ್ಕಾಗೋದಿಲ್ಲ. ಆದ್ರೆ ದೃಷ್ಟಿಕೋನಗಳಂತೂ ಬೇರೆ ಬೇರೆ ಇರುತ್ತವೆ. ಸೊ ಡಿಫ್ರೆಂಟ್ ಕಲ್ಚರ್ಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಮೆಥಡ್ ಫಾರ್ ದೆಮ್. ಅಂದ್ರೆ ಎಲ್ಲಾ ರೀತಿಯಾದಂತಹ ಅನಾರೋಗ್ಯ ಸ್ಥಿತಿಯನ್ನು ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ರೀತಿಯದ್ದಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ರೀತಿಯದ್ದಾದಂಥ ತಮ್ಮದೇ ಆದಂಥ ಚಿಕಿತ್ಸಾ ವಿಧಾನಗಳನ್ನ ಹೊಂದಿರ್ತಾರೆ. ಅಲೋಪತಿಕ್, ಆಯುರ್ವೇದಿಕ್, ಯುನಾನಿ, ಹೋಮಿಯೋಪತಿಕ್, ಸಿದ್ಧಿ ಮತ್ತೆ ಯೋಗ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್. ಸೊ ನಮಗೆ ಅನಾರೋಗ್ಯ ಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆಯದೇ ರೀತಿಯಾದಂತಹ ನಾವು ನಂಬುವಂತಹ ಅಲೋಪತಿಕ್ ಇರಬಹುದು, ಆಯುರ್ವೇದಿಕ್ ಇರಬಹುದು, ನ್ಯಾಚುರೋಪತಿ ಇರಬಹುದು, ಹೋಮಿಯೋಪತಿ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾ ಪದ್ಧತಿಗೆ ನಾವು ಮಾರು ಹೋಗುವಂಥದನ್ನ ಕಾಣಬಹುದು. ಸೊ ಸೋಶಿಯಾಲಜಿ ಆಫ್ ಹೆಲ್ತ್ ಡೀಲ್ಸ್ ವಿತ್ ಇಲ್ನೆಸ್ ಅಂಡ್ ಹೆಲ್ತ್ ಇನ್ ದಿ ಸೋಷಿಯಲ್ ವ್ಯೂ. ಸೊ ಸಮಾಜಶಾಸ್ತ್ರದ ಒಂದು ಶಾಖೆ ಆಗಿರುವಂತಹ ಮೆಡಿಕಲ್ ಸೋಶಿಯಾಲಜಿಯಲ್ಲಿ ನಾವು ಏನ್ ಮಾಡ್ತೀವಿ, ಹೆಲ್ತ್ ಅನ್ನುವಂಥದನ್ನ ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಅಥವಾ ಸಾಮಾಜಿಕ ದೃಷ್ಟಿಕೋನದಿಂದ ನಾವು ಇದನ್ನ ಅಧ್ಯಯನವನ್ನ ಮಾಡ್ತೀವಿ. ಬಯೋಮೆಡಿಕಲ್ ಟ್ರೀಟ್ಮೆಂಟ್ ಮಾಡೆಲ್ ಈಸ್ ಆಲ್ಸೋ ಎ ಪಾಪ್ಯುಲರ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಇಲ್ನೆಸ್. ಸೊ ಬಯೋಮೆಡಿಕಲ್ ಮಾಡೆಲ್ ಏನಿದೆ ಇದು ಒಂದು ರೀತಿಯಾದಂತಹ ಪಾಪ್ಯುಲರ್ ಆಗಿ ಇರುವಂತಹ ತುಂಬಾ ಫೇಮಸ್ ಆಗಿ ಇರುವಂತಹ ಒಂದು ಚಿಕಿತ್ಸಾ ವಿಧಾನ ಅಂತ ಕೂಡ ಹೇಳಲಾಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ಅಧ್ಯಯನ ಮಾಡಬಹುದು. ನಮಸ್ಕಾರ.